ಹಲೋ ಗಾಯ್ಸ್, ಈ ಒಂದು ವಿಡಿಯೋನಲ್ಲಿ 1 ಲಕ್ಷದಿಂದ ಹಿಡಿದ್ಬಿಟ್ಟು ಅಪ್ ಟು 50 ಲಕ್ಷ ರೂಪಾಯಿವರೆಗೆ ಇನ್ಸ್ಟಂಟ್ ಆಗಿ ಜಸ್ಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮೂಲಕನೇ ಸಾಲ ಕೊಡುವಂತ ಆ್ಯಪ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನ್ ಥ್ರೂ ನೀವು 50 ಲಕ್ಷ ರೂಪಾಯಿವರೆಗೆ ಸಾಲನ ತಗೋಬಹುದು. ಅಂಡ್ ನೀವು ಇಲ್ಲಿ ಸ್ಯಾಲರಿಡ್ ಪರ್ಸನ್ ಆಗಿದ್ರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ಈಸಿಲಿ ಸಾಲ ಅನ್ನೋದು ಇಲ್ಲಿ ಸಿಗುತ್ತೆ. ನಿಮಗೆ ತುಂಬಾ ಕಷ್ಟ ಇದೆ, ಎಲ್ಲೂ ಕೂಡ ನಿಮಗೆ ಸಾಲ ಸಿಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಈವನ್ ಇಲ್ಲಿ ಬ್ಯಾಂಕ್ಸಿಂದ ಕೂಡ ನಿಮಗೆ ಸಾಲ ಸಿಗ್ತಾ ಇಲ್ಲ ಅಂತಂದ್ರೆ ಇದು ಕೂಡ ಒಂದು ಫೈನಾನ್ಸ್ ಕಂಪನಿ ಆ್ಯಂಡ್ ಇಲ್ಲಿ ಕೂಡ ನೀವು ಸಾಲನ ತಗೋಬೋದು. ಸೊ ಯಾವ ರೀತಿಯಾಗಿ ಇಲ್ಲಿ ಸಾಲ ಸಿಗುತ್ತೆ, ಯಾವ ರೀತಿಯಾಗಿ ಇಲ್ಲಿ ಲೋನ್ ಅಪ್ಲೈ ಮಾಡ್ಕೊಬೇಕು, ಏನು ಪ್ರಾಸೆಸ್ ಇರುತ್ತೆ, ಅಪ್ಲೈ ಪ್ರಾಸೆಸ್ ಕೂಡ ಇವತ್ತಿನ ವಿಡಿಯೋ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ಕೂಡ ಲೋನ್ ಅಂತ ಕಮೆಂಟ್ ಮಾಡಿ ಗೈಸ್, LOAN ಲೋನ್ ಅಂತ ಕಮೆಂಟ್ ಮಾಡಿ, ಓಕೆನಾ. ಸೊ ಇವಾಗ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಸೊ ಗೈಸ್, ಮೊದಲದಾಗಿ ಇಲ್ಲಿ ಅಪ್ಲೈ ಪ್ರಾಸೆಸ್ ಅನ್ನ ತಿಳ್ಕೊಳ್ಳೋಣ. ಸೊ ಅದಾದ ನಂತರ ಈ ಒಂದು ಆ್ಯಪ್ನ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಮೊದಲು ನೀವು ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಪ್ಲೇಸ್ಟೋರ್ ಮೇಲೆ ರೀಡಾಕ್ಟ್ ಆಗ್ತೀರಾ. ಸೊ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಡಿ. ಸೊ ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿ ನಿಮಗೆ ಇಂಟರ್ಫೇಸ್ ಅನ್ನು ನೋಡಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ಮೊದಲದಾಗಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೋಬೇಕು. ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ನಂತರ OTP ಬರುತ್ತೆ, OTP ಎಂಟರ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಟಿನ್ಯೂ ಮಾಡಿದ ತಕ್ಷಣ ಈ ರೀತಿಯಾಗಿ ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿ ಫಸ್ಟ್ ಬಂದ್ಬಿಟ್ಟು ನೀವು ಕ್ರೆಡಿಟ್ ಸ್ಕೋರ್ ಅನ್ನ ಚೆಕ್ ಮಾಡ್ಕೋಬೇಕು. ಇಲ್ಲಿ ಕ್ರೆಡಿಟ್ ಸ್ಕೋರ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ನಿಮ್ದು ಫುಲ್ ನೇಮ್ ಕೇಳುತ್ತೆ. ಇದು ನಾನು ಬ್ಲರ್ ಮಾಡಿದ್ದೀನಿ ಯಾಕಂದ್ರೆ ಪ್ರೈವಸಿ ಇಶ್ಯೂ ಅಂತ. ಫಸ್ಟ್ ಫುಲ್ ನೇಮ್ ಕೇಳುತ್ತೆ. ಇಲ್ಲಿ ಯಾವ ರೀತಿಯಾಗಿ ನಿಮ್ಮ ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿಯಾಗಿದೆನೋ ಅದೇ ಫುಲ್ ನೇಮನ್ನು ಹಾಕಿ. ನಂತರ ಇಲ್ಲಿ ಪರ್ಸನಲ್ ಇಮೇಲ್ ID ಕೇಳುತ್ತೆ, ಅದನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ಡೇಟ್ ಆಫ್ ಬರ್ತ್ ಕೇಳುತ್ತೆ, ಡೇಟ್ ಆಫ್ ಬರ್ತ್ ಎಂಟರ್ ಮಾಡ್ಕೊಳ್ಳಿ. ನಂತರ ಪ್ಯಾನ್ ನಂಬರ್ ಕೇಳುತ್ತೆ, ಪ್ಯಾನ್ ನಂಬರ್ ಹಾಕಿ. ನಂತರ ಪಿನ್ ಕೋಡ್ ಕೇಳುತ್ತೆ, ಪಿನ್ ಕೋಡನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ನೀವು ಸ್ಯಾಲರಿಡ್ ಪರ್ಸನ್ ಇದ್ದರೆ, ಸೆಲ್ಫ್ ಎಂಪ್ಲಾಯ್ಡ್ ಇದ್ದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಯಾಲರಿಡ್ ಇದ್ದರೆ ಸ್ಯಾಲರಿಡ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೆಟ್ ಮಂತ್ಲಿ ಇನ್ಕಮ್ ಅನ್ನು ಹಾಕಬೇಕು, ಓಕೆನಾ. ಸೊ ಹಾಕ್ಬಿಟ್ಟು ಇಲ್ಲಿ ಗೆಟ್ ಸ್ಕೋರ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಸೊ ನೆಕ್ಸ್ಟ್ ನಿಮ್ಮದು ಕ್ರೆಡಿಟ್ ಸ್ಕೋರ್ ಇಲ್ಲಿ ಫ್ರೀಯಾಗಿ ಚೆಕ್ ಮಾಡ್ಕೋಬಹುದು. ಫ್ರೀಯಾಗಿ ನಿಮ್ಮದು ಕ್ರೆಡಿಟ್ ಸ್ಕೋರನ್ನು ತೋರಿಸುತ್ತೆ, ಅದನ್ನು ನೀವು ನೋಡ್ಕೊಳ್ಳಿ. ಫಸ್ಟು ಎಷ್ಟಿದೆ ಅಂತ ಫಸ್ಟ್ ನೋಡ್ಕೊಳ್ಳಿ ಗೈಸ್, ಓಕೆನಾ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಗೈಸ್, ನಮ್ಮದು ಈ ರೀತಿಯಾಗಿ ಕ್ರೆಡಿಟ್ ಸ್ಕೋರನ್ನು ತೋರಿಸ್ತಾ ಇದೆ, ಓಕೆ. ಸೊ 764 ಅನ್ನೋದಿದೆ, ಫೇರ್ ಅಂತ ಹೇಳ್ಬೋದು. ಸೊ ಇದಕ್ಕೆ ಜಾಸ್ತಿ ಇತ್ತು ಅಂದ್ಕೊಳ್ಳಿ, ಅಂದರೆ ಇಲ್ಲಿ ಎಕ್ಸಲೆಂಟ್ ಅಂತ ಇರುತ್ತೆ. ಸೊ ಅದು ಯಾವ ರೀತಿ ಅದು ಒಳ್ಳೆ ಕ್ರೆಡಿಟ್ ಸ್ಕೋರ್ ಅಂತಾರೆ ಇಲ್ಲಿ ಭಾವಿಸ್ತಾರೆ, ಓಕೆ. ನೆಕ್ಸ್ಟ್ ಗುಡ್ ಬರುತ್ತೆ ಫೇರ್ ಆದಮೇಲೆ, ಓಕೆ. ಸೊ ಗುಡ್ ಆದಮೇಲೆ ಫೇರ್ ಐ ಥಿಂಕ್. ನಂತರ ಇಲ್ಲಿ ಎಕ್ಸಲೆಂಟ್ ಬರುತ್ತೆ. ಈ ಏನಿದೆ ಇದು ಗ್ಯಾಪ್ ಇದೆ ಅಲ್ವಾ, ಸೊ ಇದನ್ನು ನೀವು ಫಿಲ್ ಮಾಡಿದ್ರೆ ಎಕ್ಸಲೆಂಟ್ ಬರುತ್ತೆ, ಓಕೆ. ಸೊ ಈ ರೀತಿಯಾಗಿರುತ್ತೆ. ಸೊ ಜಸ್ಟ್ ನೀವು ಫಸ್ಟ್ ಟೈಮ್ ಅಷ್ಟೇ ನೀವು ಇಲ್ಲಿ ಫ್ರೀಯಾಗಿ ಚೆಕ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಯಾವುದೇ ರಿಪೋರ್ಟನ್ನು ತೋರಿಸಲ್ಲ, ಇಲ್ಲಿವರೆಗೂ ಅಷ್ಟೇ ತೋರಿಸುತ್ತೆ. ಇನ್ನು ನೀವು ಪ್ರೀಮಿಯಮ್ ಆಗಿ ನೋಡ್ತೀರಾ ಅಂತಂದರೆ ಇಲ್ಲಿ 49 ಕೊಡಬೇಕು, ಅದೇನು ಮಾಡೋಕ್ಕೆ ಹೋಗಬೇಡಿ ಗೈಸ್. ಸೊ ನೀವು ಫುಲ್ಲಿ ನೀವು ನೋಡಬೇಕು ಅಂತ ಅಂದರೆ ರಿಪೋರ್ಟ್ ನಿಮಗೆ ಬೇಕು ಅಂತಂದರೆ ನೀವು ಗೂಗಲ್ ಪೇನಲ್ಲಿ ನೋಡ್ಕೋಬೋದು. ಅಲ್ಲಿ ಫುಲ್ಲಿ ನಿಮಗೆ ರಿಪೋರ್ಟ್ ಕೂಡ ಕೊಡುತ್ತೆ ಗೂಗಲ್ ಪೇ. ಅಂದರೆ ನೀವು ಎಲ್ಲಿ ಲೋನ್ ತೊಗೊಂಡಿದ್ದೀರಾ ಅದು ನಿಮ್ಮದು ಕ್ರೆಡಿಟ್ ಸ್ಕೋರಲ್ಲಿ ತೋರಿಸ್ಬಿಡುತ್ತೆ. ನಿಮ್ಮದು ಕ್ರೆಡಿಟ್ ಕಾರ್ಡ್ ಬಗ್ಗೆ ಕೂಡ ಅದು ತೋರಿಸುತ್ತೆ, ಅಂದರೆ ಎಲ್ಲೆಲ್ಲಿ ನೀವು ಕ್ರೆಡಿಟ್ ಕಾರ್ಡ್ ತೊಗೊಂಡಿದ್ದೀರಾ, ಎಲ್ಲೆಲ್ಲಿ ಯೂಸ್ ಮಾಡ್ಕೊಂಡಿದ್ದೀರಾ, ಎಷ್ಟೆಷ್ಟು ಯೂಸ್ ಮಾಡ್ಕೊಂಡಿದ್ದೀರಾ, ಆ್ಯಂಡ್ ಕ್ರೆಡಿಟ್ ಸ್ಕೋರ್ ನಿಮ್ಮದು ಅಥವಾ ಕ್ರೆಡಿಟ್ ಹೆಲ್ತ್ ನಿಮ್ಮದು ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗ್ತಾ ಇದೆ, ಸೊ ಅದನ್ನೆಲ್ಲ ಅಲ್ಲಿ ಡೀಟೇಲ್ ಆಗಿರುತ್ತೆ, ಅದನ್ನು ನೋಡ್ಕೊಳ್ಳಿ, ಓಕೆ. ಸೊ ಇಷ್ಟಿರುತ್ತೆ, ಓಕೆನಾ. ಸೊ ಇಷ್ಟಾದಮೇಲೆ ಫಸ್ಟು ನಿಮ್ಮದು ಕ್ರೆಡಿಟ್ ಸ್ಕೋರ್ ಚೆನ್ನಾಗಿತ್ತು ಅಂತಾರೆ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ, ಹಾಗಿದ್ರೆ ಇಲ್ಲಿ ಲೋನ್ ಸಿಗುತ್ತೆ, ಇಲ್ಲಾಂದರೆ ಸಿಗಲ್ಲ. ಎಷ್ಟಿರಬೇಕು ಅಂತಂದರೆ ನಂದಿತ್ತಲ್ವಾ, ಸೊ 700+ ಇತ್ತು ಅಂತಂದರೆ ನೀವು ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ, ಇಲ್ಲ ಅಂತಾರೆ ಲೋನ್ ಆ್ಯಪ್ಸ್ ಮೊರೆ ನೀವು ಹೋಗಬೇಕಾಗುತ್ತೆ, ಓಕೆ. ಸೊ ಅದ್ರ ಬಗ್ಗೆ ನಾನು ಡೀಟೇಲಾಗಿ ವಿಡಿಯೋನ ಮಾಡಿದ್ದೀನಿ. ನನ್ನ ಫೇವ್ರೇಟ್ ಅಪ್ಲಿಕೇಶನ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗಿ ಅಪ್ಲೈ ಮಾಡ್ಕೋಬೋದು. ಜೊತೆಗೆ ವಿಡಿಯೋ ಕೂಡ ಕೊಟ್ಟಿರ್ತೀನಿ, ವಿಡಿಯೋನ ನೋಡಿ ನೀವು ಅಪ್ಲೈ ಮಾಡ್ಕೊಳ್ಳಿ ಗೈಸ್, ಓಕೆನಾ. ಸೊ ನಿಮಗೆ 101% 2 ಲಕ್ಷ ರೂಪಾಯಿವರೆಗೆ ಪರ್ಸನಲ್ ಲೋನ್ ಮತ್ತು 1 ಲಕ್ಷ ರೂಪಾಯಿವರೆಗೆ ಲೆವೆಲ್ ಅಪ್ ಲೋನ್ ಕೂಡ ಸಿಗುತ್ತೆ ಆ ಒಂದು ಆ್ಯಪಲ್ಲಿ. ಆ್ಯಂಡ್ ಜೆನ್ಯೂನ್ ಆ್ಯಪ್, ಅದು RBI ರಿಜಿಸ್ಟರ್ಡ್ NBFC ಆ್ಯಪ್, ಓಕೆನಾ. ಸೊ ಡೀಟೇಲಾಗಿ ವಿಡಿಯೋನ ಮಾಡಿದ್ದೀನಿ ನೋಡಿ, ಓಕೆ. ಸೊ ಇವಾಗ ಫಸ್ಟ್ ಇಲ್ಲಿ ಅವರ್ ಲೋನ್ ಆಫರಿಂಗ್ಸ್ ಅಂತ ಇದೆ, ನೋಡ್ತಾ ಇರ್ಬೋದು. ಇಲ್ಲಿ ಪರ್ಸನಲ್ ಲೋನ್ ಅಂತ ಇದೆ, 100% ಡಿಜಿಟಲ್ ಪ್ರಾಸೆಸ್ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ಎಷ್ಟು ಲೋನ್ ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಎಂಟರ್ ಮಾಡ್ಕೋಬೇಕು. 3 ಲಕ್ಷದಿಂದ 25 ಲಕ್ಷ ರೂಪಾಯಿವರೆಗೆ ಲೋನ್ ಅನ್ನೋದು ಇಲ್ಲಿ ಸಿಗ್ತಾ ಇದೆ ನನಗೆ. ಇಲ್ಲಿ 3 ಲಕ್ಷ ರೂಪಾಯಿನ ಅಮೌಂಟನ್ನು ಹಾಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಆ್ಯಂಡ್ 6 ತಿಂಗಳಿಗೆ ನಾನು ಇಲ್ಲಿ ಟೆನ್ಯೂರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಬಜಾಜ್ ಫೈನಾನ್ಸ್ ಬಂದ್ಬಿಟ್ಟು EMI ಎಷ್ಟಾಗುತ್ತೆ, 51,616 ರೂಪಾಯಿ ಆಗುತ್ತೆ. ನಂತರ ಫೆಡರಲ್ ಬ್ಯಾಂಕ್ ಇದು 51,616 ರೂಪಾಯಿ ಆಗುತ್ತೆ. ಅದೇ ರೀತಿಯಾಗಿ ಇದು ಕ್ಯಾಶಿ ಅಪ್ಲಿಕೇಶನು, ಸೊ ಇದು ಬಂದ್ಬಿಟ್ಟು 54,010 ರೂಪಾಯಿ ಆಗುತ್ತೆ. ನಂತರ 5 52,061 ರೂಪಾಯಿ. ನಂತರ ಫಿನೇಬಲ್ದು 52,352 ರೂಪಾಯಿ. ನಂತರ ಅದೇ ರೀತಿಯಾಗಿ IFLದು 52,434 ರೂಪಾಯಿ. ಅದೇ ರೀತಿಯಾಗಿ ಇನ್ಕ್ರೆಡ್ದು 52,359 ರೂಪಾಯಿ. ಆ್ಯಂಡ್ ನಂತರ ಕಿಶ್ತಿಂದು ಇದೇ ರೀತಿಯಾಗಿ ಎಲ್ಲರದ್ದು ಇಲ್ಲಿ ಕೊಟ್ಟಿದ್ದಾರೆ ಗೈಸ್, ಓಕೆನಾ. ಸೊ ನಿಮಗೆ ಯಾವ್ದು ಬೇಕೋ ಅದರಲ್ಲಿ ನೀವು ಲೋನ್ ತಗೋಬೋದು. ನನಗೆ ಈ ರೀತಿಯಾಗಿ ಆಪ್ಷನ್ಸನ್ನು ಕೊಡ್ತಾ ಇದ್ದಾರೆ, ನಿಮಗೂ ಕೂಡ ಕೊಡ್ತಾರೆ. ಇಲ್ಲಿ ನೀವು ಟೆನ್ಯೂರ್ ಚೇಂಜ್ ಮಾಡ್ತಾ ಇದ್ದಂಗೆಲ್ಲ ನಿಮಗೆ ಇಲ್ಲಿ ಚೇಂಜ್ ಆಗ್ತಾ ಬರುತ್ತೆ ನೋಡಿ. ಸೊ ಈ ರೀತಿಯಾಗಿ ಬರುತ್ತೆ, ಓಕೆನಾ. ಸೊ ನೀವು ನೋಡ್ಕೊಳ್ಳಿ ಎಷ್ಟು ತಿಂಗಳವರೆಗೂ ನೀವು ಲೋನ ತೊಗೊತಾ ಇದ್ದೀರಾ ಅಷ್ಟು ಇಲ್ಲಿ ಬೇರೆ ಬೇರೆ ಕಂಪನೀಸ್ ಚೇಂಜ್ ಆಗುತ್ತೆ. ಸೊ ಲೆಟ್ ಸಪೋಸ್ ಇವಾಗ ನಾನು ನೋಡಿ 5 ಲಕ್ಷ ರೂಪಾಯಿನ ಹಾಕ್ಕೊತಾ ಇದ್ದೀನಿ ನಿಮ್ಮ ಕಣ್ಮುಂದೆನೇ, ಓಕೆ. ಸೊ ಇಲ್ಲಿ 5 ಲಕ್ಷನ, ಓಕೆ, ನಾನು ಹಾಕ್ಕೊತೀನಿ ನೋಡಿ,
ಓಕೆ ಗೈಸ್ 5 ಲಕ್ಷ ನಾನು ಹಾಕೊಂಡಿದ್ದೀನಲ್ವಾ, ಸೊ ಈಗ ನೋಡ್ತಾ ಇರ್ಬೋದು ಬಜಾಜ್ ಫಿನ್ಸರ್ವ್ ಇಂದನೇ ತೊಗೊಳ್ತಾ ಇದ್ದೀನಿ, ಯಾಕೆಂದರೆ ಇದೇ ರೆಕಮೆಂಡೆಡ್ ಇದೆ. ಆ್ಯಂಡ್ ನಿಮ್ಗೆ ಯಾವ್ದು ಕಡಿಮೆ ಅನಿಸುತ್ತೆ ಅದರಲ್ಲಿ ಕೂಡ ನೀವು ಇಲ್ಲಿ ತೊಗೋಬೋದು. ಓಕೆ, EMI ಯಾವ್ದು ಕಡಿಮೆ ಅನಿಸುತ್ತೆ ನೋಡ್ಕೊಳ್ಳಿ. ಸೊ 36 ತಿಂಗಳವರೆಗೆ ನಾನು ತೊಗೊತಾ ಇದ್ದೀನಿ. ಆ್ಯಂಡ್ ಪರ್ ಮಂತ್ 16,369 ರೂಪಾಯಿ ಕೊಡಬೇಕಾಗಿರುತ್ತೆ. ಸೊ 11% ಪರ್ ಆನಮ್ ಹಂಗೆ ಇಂಟ್ರೆಸ್ಟ್ ರೇಟು. ಅಪ್ಲೈ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ನೀವು ಬೇಕಾದರೆ ಕಂಪೇರ್ ಮಾಡ್ಕೊಳ್ಳಿ ಫಸ್ಟ್, ಅದಾದ ನಂತರ ಅಪ್ಲೈ ಮಾಡ್ಕೋಬೋದು. ನಂತರ ಇವಾಗ ಸೆಲೆಕ್ಟ್ ಪ್ರೊಫೆಷನ್ ಅಂತ ಕೇಳ್ತಾ ಇದೆ. ನೀವು ಸ್ಯಾಲರಿಡ್ ಎಂಪ್ಲಾಯ್ ಇದ್ದರೆ ಸ್ಯಾಲರಿಡ್ ಎಂಪ್ಲಾಯ್, ಬಿಸ್ನೆಸ್ ಓನರ್ ಇದ್ದರೆ ಬಿಸ್ನೆಸ್ ಓನರ್, ನಂತರ ಸೆಲ್ಫ್ ಎಂಪ್ಲಾಯ್ಡ್ ಇದ್ದರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ, ನಂತರ ಪಿನ್ ಕೋಡನ್ನು ಎಂಟರ್ ಮಾಡ್ಕೊಳ್ಳಿ. ಸೊ ಪಿನ್ ಕೋಡ್ ಎಂಟರ್ ಮಾಡಿದ ತಕ್ಷಣ ನಂತರ ಇಲ್ಲಿ ಪ್ರೈವಸಿ ಅಗ್ರಿಮೆಂಟನ್ನು ಇದನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿದ ತಕ್ಷಣ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಸೊ ಈಗ ನೋಡ್ತಾ ಇರ್ಬೋದು ಫಸ್ಟು ಇಲ್ಲಿ ಡೀಟೇಲ್ಸನ್ನು ಕೊಡಬೇಕು, ನಂತರ ಲೋನ್ ಆಫರ್ ಬರುತ್ತೆ, ನಂತರ ವೆರಿಫಿಕೇಷನ್ ಆಗುತ್ತೆ, ನಂತರ ಮನಿನೂ ಬ್ಯಾಂಕ್ ಅಕೌಂಟ್ಗೆ ನಿಮಗೆ ಡಿಸ್ಪೋಸ್ ಮಾಡಿ ಕೊಡ್ತಾರೆ. ಓಕೆ, ಸೊ ಫಸ್ಟು ಪ್ಯಾನ್ ನಂಬರ್ ಹಾಕ್ಕೊಳ್ಳಿ. ಓಕೆ, 10 ಡಿಜಿಟ್ದು. ನಂತರ ಇಲ್ಲಿ ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿಯಾಗಿದೆಯೋ ಅದೇ ನೇಮನ್ನು ಫುಲ್ ನೇಮನ್ನು ಹಾಕ್ಕೊಳ್ಳಿ. ನಂತರ ಡೇಟ್ ಆಫ್ ಬರ್ತ್ ಹಾಕಿ. ಓಕೆ, ಡೇಟ್ ಮತ್ತು ಇಯರ್ ವೈಸು. ನಂತರ ನೆಟ್ ಮಂತ್ಲಿ ಸ್ಯಾಲ್ರಿ ಕೇಳುತ್ತೆ, ಅಂದರೆ ಎಷ್ಟು ಸ್ಯಾಲ್ರಿ ನಿಮಗೆ ನೆಟ್ ಬರುತ್ತೆ. ಸೊ ಅದನ್ನು ನೀವು ಇಲ್ಲಿ ಹಾಕ್ಕೊಳ್ಳಿ ಗೈಸ್. ಓಕೆ, ಸೊ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ರಿಸೀವ್ ಆಗುತ್ತೆ ಅದನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಸ್ಯಾಲ್ರಿ ಬ್ಯಾಂಕ್ ಅಕೌಂಟ್ಗೆ ಇಲ್ಲಿ ಸ್ಟೇಟ್ಮೆಂಟ್ ಕೂಡ ಕೊಡಬೇಕಾಗಿರುತ್ತೆ. ಓಕೆನಾ, ಸೊ ಅದನ್ನು ಕೂಡ ನೆಕ್ಸ್ಟು ಹೇಳ್ತೀನಿ ಗೈಸ್. ಅದಾದ ನಂತರ ಇಲ್ಲಿ ಎಂಪ್ಲಾಯರ್ ಕ್ಯಾಟಗರಿ ಕೇಳುತ್ತೆ, ಪಬ್ಲಿಕ್, ಪ್ರೈವೇಟ್ ಅಥವಾ LLP ಆರ್ ಯೂನಿವರ್ಸಿಟಿ ಆರ್ ಸ್ಕೂಲ್ ಯಾವುದಿದೆ ನೋಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಪ್ರಾಪ್ರೈಟರ್ಶಿಪ್ ಅಥವಾ ಪಾರ್ಟ್ನರ್ಶಿಪ್, ಅಂದರೆ ನೀವು ಒಬ್ಬರೇ ಇಲ್ಲಿ ಕಂಪ್ನಿನ ನಿರ್ವಹಣೆ ಮಾಡ್ತಾ ಇದ್ದೀರಾ ಅಥವಾ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಅಂದರೆ ಇಬ್ಬರಿಗೂ ಹೆಚ್ಚು ನೀವು ಇಲ್ಲಿ ಕಂಪ್ನಿನ ನಡೆಸ್ತಾ ಇದ್ದೀರಾ. ಸೊ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಕಂಪ್ನಿ ಇತ್ತು ಅಂತಾರೆ. ನಂತರ ಗೌರ್ಮೆಂಟ್ ಎಂಪ್ಲಾಯ್ ಇದ್ದರೆ ಗೌರ್ಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಎಂಪ್ಲಾಯರ್ ಅಥವಾ ಕಂಪನಿ ನೇಮನ್ನು ಇಲ್ಲಿ ಹಾಕಬೇಕು. ಓಕೆ, ನಂತರ ಇಲ್ಲಿ ಇಮೇಲ್ ID ಕೇಳುತ್ತೆ, ಇಮೇಲ್ IDಯನ್ನು ಹಾಕಿ. ನಂತರ ಜೆಂಡರ್ ಕೇಳುತ್ತೆ, ಮೇಲ್ ಇದ್ರೆ ಮೇಲ್, ಫಿಮೇಲ್ ಇದ್ದರೆ ಫಿಮೇಲ್ ಅಂತ ಹಾಕಿ. ನಂತರ ಇಲ್ಲಿ ಸ್ಯಾಲ್ರಿ ಕ್ರೆಡಿಟ್ ಮೋಡ್, ಅಂದರೆ ಕ್ಯಾಶಲ್ಲಿ ಬರುತ್ತಾ ಅಥವಾ ಇಲ್ಲಿ ಬ್ಯಾಂಕಿಗೆ ಕ್ರೆಡಿಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೋಬೇಕು. ಹಲವಾರು ಜನದು ಬ್ಯಾಂಕಲ್ಲೇ ಬರುತ್ತೆ. ಸೊ ಇಲ್ಲಿ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಸಬ್ಮಿಟ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು ಗೈಸ್, ನನಗೆ ನಿಮ್ಮ ಕಣ್ಮುಂದೆನೇ ತೋರಿಸ್ತಾ ಇದ್ದೀನಿ. ನನಗೆ 7 ಲಕ್ಷ ರೂಪಾಯಿವರೆಗೆ ಸಾಲ ಅನ್ನೋದು ಸಿಗ್ತಾ ಇದೆ. ಮ್ಯಾಕ್ಸಿಮಮ್ ಲೋನ್ ಆಫರ್ ಇಷ್ಟೇ ಕೊಡೋಕ್ಕಾಗೋದು, ಯಾಕೆಂದರೆ ನಾನು ಇಲ್ಲಿ 5 ಲಕ್ಷ ರೂಪಾಯಿವರೆಗೆ ಅಪ್ಲೈ ಮಾಡ್ಕೊಂಡಿದ್ದೆ. ಬಟ್ ಇಲ್ಲಿ ಕಿಸ್ಟ್ ಅಪ್ಲಿಕೇಶನ್ ನನಗೆ ಬಂದ್ಬಿಟ್ಟು 2 ಲಕ್ಷ ರೂಪಾಯಿವರೆಗೆ ಸಾಲ ಕೊಡ್ತಾ ಇದೆ. ಆ್ಯಂಡ್ 60 ತಿಂಗಳವರೆಗೆ ಇಲ್ಲಿ ಮ್ಯಾಕ್ಸಿಮಮ್ ಟೆನ್ಯೂರನ್ನು ಪ್ರೊವೈಡ್ ಮಾಡ್ತಾ ಇದೆ. ಓಕೆ, ಸೊ ಮ್ಯಾಕ್ಸಿಮಮ್ ಇಷ್ಟೇ ಕೊಡೋದಕ್ಕಾಗೋದು ಅಂತ ಹೇಳ್ಬಿಟ್ಟು ಇವರು ಹೇಳ್ತಾ ಇದ್ದಾರೆ ಗೈಸ್. ಓಕೆ, ಸೊ ಇಲ್ಲಿ 2 ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್ ಎಲಿಜಿಬಿಲಿಟಿ. ಆ್ಯಂಡ್ ಇಲ್ಲಿ EMI ನೋಡ್ತಾ ಇರ್ಬೋದು. ಇನ್ ಕೇಸ್ ನಾನು ಕಿಸ್ಟ್ ಅಪ್ಲಿಕೇಶನಲ್ಲಿ ಲೋನ್ ತೊಗೊತೀನಿ ಅಂತಂದರೆ 4,111 ರೂಪಾಯಿ ನಂದು EMI ಆಗುತ್ತೆ ತಿಂಗಳಿಗೆ, 24 ತಿಂಗಳಂಗೆ. ಓಕೆ, ಸೊ 24 ತಿಂಗಳಿಗೆ ತೊಗೊಂಡ್ರೆ ನಂತರ ರೇಟ್ ಆಫ್ ಇಂಟ್ರೆಸ್ಟು 21% ಆಗ್ತಾ ಇದ್ದಾರೆ. ನಂತರ ಫೀಸ್ ಬಂದ್ಬಿಟ್ಟು 1.5%. ಮಲ್ಟಿಪರ್ಪಸ್ ಲೋನ್ ಇದು. ಆ್ಯಂಡ್ ಕ್ವಿಕ್ಕಾಗಿ ಡಿಸ್ಪೋಸ್ ಮಾಡಿ ಕೊಡ್ತಾರೆ ಬ್ಯಾಂಕ್ ಅಕೌಂಟ್ಗೆ. 0 ಫೋರ್ಕ್ಲೋಸರ್ ಚಾರ್ಜಸ್ ಇರುತ್ತೆ. ಓಕೆ, ಆ್ಯಂಡ್ ಮನಿ ಟ್ಯಾಪ್ ಅಲ್ಲಿ ಕೂಡ ನಾನು ಅಪ್ಲೈ ಮಾಡ್ಕೋಬೋದು. ಮನಿ ಟ್ಯಾಪಲ್ಲಿ 1 ಲಕ್ಷ ರೂಪಾಯಿವರೆಗೆ ಮ್ಯಾಕ್ಸಿಮಮ್ ಎಲಿಜಿಬಿಲಿಟಿ ಇದೆ. ಅದೇ 1 ಲಕ್ಷ ರೂಪಾಯಿವರೆಗೆ ಮಾತ್ರ ಲೋನ್ ಸಿಗುತ್ತೆ. ನಂತರ EMI ನೋಡ್ತಾ ಇರ್ಬೋದು 3,994 ರೂಪಾಯಿ. ನಂತರ ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು 18%. ಆ್ಯಂಡ್ 24 ತಿಂಗಳವರೆಗೆ ಟೆನ್ಯೂರ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ 1% ಇಲ್ಲಿ ಫೀಸು. ಆ್ಯಂಡ್ ಪೇಪರ್ಲೆಸ್ ಜರ್ನಿ ಇರುತ್ತೆ. ನಂತರ ಯಾವುದೇ ಇಂಟ್ರೆಸ್ಟ್ ಅಥವಾ ಕ್ರೆಡಿಟ್ ಲಿಮಿಟ್ ಮೇಲೆ ಇರೋದಿಲ್ಲ. ಓಕೆ, ಸೊ ನಂತರ ಇಲ್ಲಿ ಕ್ವಿಕ್ಕಾಗಿ ಡಿಸ್ಪೋಸ್ ಮಾಡಿ ಕೊಡ್ತಾರೆ. ಆ್ಯಂಡ್ ಕ್ರೆಡಿಟ್ ಲಿಮಿಟ್ ಇರುತ್ತೆ. ಓಕೆ, ಸೊ ಪರ್ಸನಲ್ ಲೋನ್ ಕೂಡ ಕೊಡ್ತಾ ಇದೆ ಮನಿ ಟ್ಯಾಪ್. ಸೊ ನಂತರ ಇಲ್ಲಿ ಕ್ರೆಡಿಟ್ ಬಿ ಕೂಡ ಲೋನ್ ಕೊಡ್ತಾ ಇದೆ. 80,000 ರೂಪಾಯಿವರೆಗೆ ಮ್ಯಾಕ್ಸಿಮಮ್ ಎಲಿಜಿಬಿಲಿಟಿ. ನಂತರ ಇಲ್ಲಿ 3,994 ರೂಪಾಯಿ EMI. ರೇಟ್ ಆಫ್ ಇಂಟ್ರೆಸ್ಟ್ 18%. 24 ತಿಂಗಳವರೆಗೆ ಟೆನ್ಯೂರ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ನಂತರ ಇಲ್ಲಿ 1.5% ಹಂಗೆ ಇಲ್ಲಿ ಫೀಸನ್ನು ಕೊಡಬೇಕಾಗಿರುತ್ತೆ. ಆ್ಯಂಡ್ ಕೂಪನ್ ಕೋಡು BUZZ50 ಅಂತೇಳಿ ಯೂಸ್ ಮಾಡಿಕೊಂಡ್ರೆ 50% ಆಫ್ ಸಿಗುತ್ತೆ ಪ್ರೊಸೆಸಿಂಗ್ ಫೀಸ್ ಮೇಲೆ. ಓಕೆ, ಸೊ ಇವಾಗ ನಾವು ಕಂಪೇರ್ ಕೂಡ ಮಾಡ್ಕೋಬೋದು. ಓಕೆ, ನಮಗೆ 3 ಆಫರ್ ಅನ್ನೋದು ಸಿಕ್ಕಿದೆ. ಬಟ್ ಆದರೆ ಮ್ಯಾಕ್ಸಿಮಮ್ ಎಲಿಜಿಬಿಲಿಟಿ ಸಿಕ್ಕಿದ್ದು ಕಿಷ್ಟಲ್ಲಿ ಮಾತ್ರ. ಓಕೆ, ಸೊ ನಾನು ಇಲ್ಲಿ ಕಿಸ್ಟ್ ಜೊತೆಗೇ ಹೋಗಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು EMI ಕೂಡ ಇಷ್ಟಿದೆ. ಆ್ಯಂಡ್ 24 ತಿಂಗಳವರೆಗೆ ಟೈಮ್ ಕೊಡ್ತಾ ಇದ್ದಾರೆ. ಫೀಸ್ 1.5%, 21% ಇಂಟ್ರೆಸ್ಟ್ ರೇಟ್. ಓಕೆ, ನೋಡ್ಕೊಳ್ಳಿ ಗೈಸ್. ಇನ್ ಕೇಸ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಇತ್ತು, ನಿಮಗೆ ಅಮೌಂಟ್ ಕೂಡ ಕಡಿಮೆ ರಿಕ್ವೈರ್ಮೆಂಟ್ ಇತ್ತು ಅಂತಂದರೆ ಮನಿ ಟ್ಯಾಪ್ ಅಥವಾ ಕ್ರೆಡಿಟ್ ಬಿ ಜೊತೆಗೆ ಹೋಗ್ಬೋದು. ಬೇರೆ ಒಬ್ಬೊಬ್ಬರಿಗೆ ಒಂದೊಂದು ಆಫರ್ ಇಲ್ಲಿ ಸಿಗುತ್ತೆ ಗೈಸ್. ಓಕೆನಾ, ಇದೇ ಆಫರ್ ನಿಮಗೂ ಸಿಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಸೊ ನಿಮಗೆ ಇನ್ನೂ ಕಡಿಮೆ ಸಿಗ್ಬೋದು. ಓಕೆ, ಅದು ನನಗೆ ಗೊತ್ತಿಲ್ಲ ಗೈಸ್. ಓಕೆನಾ, ಸೊ ಇವಾಗ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ. ಸೊ ಗೆಟ್ ಇಟ್ ನೋ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಇದು ಐ ಥಿಂಕ್ ಪ್ಲೇಸ್ಟೋರ್ಗೆ ರೀಡೈರೆಕ್ಟ್ ಮಾಡುತ್ತೆ. ನೋಡ್ತಾ ಇರ್ಬೋದು. ಸೊ ನಂತರ ಈ ರೀತಿಯಾಗಿ ಬರ್ತಾ ಇದೆ. ಸೊ ಇವಾಗ ನಾನು ಅಪ್ಲೈನ ಮಾಡ್ಕೊತಿದ್ದೀನಿ. ಓಕೆ, ನೋಡ್ತಾ ಇರ್ಬೋದು ಗೈಸ್, ಕಂಗ್ರ್ಯಾಚುಲೇಷನ್ಸ್ ಅಂತ ಬಂದಿದೆ. ಇವಾಗ ನಾನು ಪ್ರೊಮೋ ಕೋಡ್ ಇದ್ದರೆ ಪ್ರೊಮೋ ಕೋಡನ್ನು ನಾನು ಕೊಟ್ಟಿರ್ತೀನಿ, ಅದನ್ನು ನೀವು ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಾಂದರೆ ಜಸ್ಟ್ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ಇವಾಗ ರೀಡೈರೆಕ್ಟ್ ಮಾಡುತ್ತೆ ಅದು. ಓಕೆ, ನೆಕ್ಸ್ಟು ಕಿಸ್ಟ್ ಅಪ್ಲಿಕೇಶನ್ಗೆ. ಸೊ ನೀವು ಕ್ರೋಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದು ರೀಡೈರೆಕ್ಟ್ ಮಾಡುತ್ತೆ. ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು, ಕಿಸ್ಟ್ ಅಪ್ಲಿಕೇಶನ್. ಓಕೆನಾ, ಸೊ ಕಿಸ್ಟ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿ ನೀವು ಕಂಟಿನ್ಯೂ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದು. ಸೊ ಏನಿಲ್ಲ, ಇವಾಗ ನೆಕ್ಸ್ಟ್ KYC ಕಂಪ್ಲೀಟ್ ಮಾಡ್ಕೊಳೋದಿರುತ್ತೆ. KYCನ ಕಂಪ್ಲೀಟ್
ಬೇಕಾಗುತ್ತೆ. ಓಕೆ, ಸೊ KYC ನ ಕಂಪ್ಲೀಟ್ ಮಾಡಿಕೊಂಡು ನೀವು ಇಲ್ಲಿ ಲೋನ ತಗೋಬೋದು ಗೈಸ್. ಓಕೆನಾ, ಸೊ ಇವಾಗ ನೋಡ್ತಾ ಇರ್ಬೋದು ನಾನು ಕಂಟಿನ್ಯೂ ಅಲ್ಲಿಗೆ ಬರುತ್ತೆ ಅಂದರೆ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರ್ಬೋದು, ನೋಡ್ಕೊಳ್ಳಿ ಗೈಸ್. ಓಕೆ, ಸೊ ಈ ರೀತಿಯಾಗಿ ಸೊ ಕಂಟಿನ್ಯೂ ಮಾಡಿಕೊಂಡು ಇಲ್ಲಿ ಕಸ್ಟಮೈಸ್ ಆಫರ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಕಿಶ್ತಲ್ಲಿ ಲೋನ್ ಅಪ್ಲೈ ಮಾಡ್ಕೋಬೋದು. ಓಕೆನಾ, ಸೊ ಇಷ್ಟೇ ಇರುತ್ತೆ. ಇಷ್ಟು ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ, ನಿಮಗೆ 101% ಲೋನ್ ಸಿಗುತ್ತೆ ಬಜಾಜ್ ಫಿನ್ಸರ್ವ್ ಅಂತ. ಓಕೆನಾ, ಸೊ ಈ ರೀತಿಯಾಗಿ ನೀವು ಲೋನ್ನ ತಗೋಬೋದು ಕಿಶ್ತ್ ಆ್ಯಪಲ್ಲಿ ಅಥವಾ ಇಲ್ಲಿ ಬಜಾಜ್ ಫಿನ್ಸರ್ವ್ ಆ್ಯಪಲ್ಲಿ. ಓಕೆನಾ, ಸೊ ಗೈಸ್ ನಿಮಗೆ ತೋರಿಸ್ಕೊಟ್ಟಿದ್ನಲ್ವಾ, ಈ ರೀತಿಯಾಗಿ ಹೋಗ್ಬಿಟ್ಟು ನೀವು ಬಜಾಜ್ ಫಿನ್ಸರ್ವ್ ಅಲ್ಲಿ ಲೋನ್ ತಗೋಬೋದು. ನಿಮಗೆ ಬೇರೆ ಅಪ್ಲಿಕೇಶನಲ್ಲಿ ಬೇಕು ಅಂತಾರೆ ಅಲ್ಲಿ ಅಂತ ಕೂಡ ನೀವು ಅಪ್ಲೈ ಮಾಡ್ಕೋಬೋದು ಗೈಸ್. ಓಕೆನಾ, ಆ್ಯಂಡ್ ನಾನು ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ತಿಳಿಸೋಕೆ ಇಷ್ಟಪಡ್ತೀನಿ ಗೈಸ್. ಓಕೆನಾ, ಅದು ನನ್ನ ಒಂದು ಫೇವ್ರೆಟ್ ಅಪ್ಲಿಕೇಶನು, ಅದರ ಹೆಸರು ಟ್ರೂ ಬ್ಯಾಲೆನ್ಸು. ಹೌದು ಗೈಸ್, ಟ್ರೂ ಬ್ಯಾಲೆನ್ಸಲ್ಲಿ 2 ಲಕ್ಷ ಕ್ಯಾಶ್ ಲೋನ್ ಮತ್ತು 1 ಲಕ್ಷ ಲೆವೆಲಪ್ ಲೋನ್ ಕೂಡ ಸಿಗುತ್ತೆ. ಸೊ ಟ್ರೂ ಬ್ಯಾಲೆನ್ಸಲ್ಲಿ ನಾನು ಲೋನ ತೊಗೊಂಡ್ಬಿಟ್ಟು ಕೂಡ ನಮಗೆ ತೋರಿಸ್ಕೊಟ್ಟಿದ್ದೀನಿ. ಐ ಬಟನ್ ಡಿಸ್ಕ್ರಿಪ್ಷನ್ ನಮಗೆ ವೀಡಿಯೋ ಕೊಟ್ಟಿರ್ತೀನಿ ನೋಡಿ, ಆ ಒಂದು ವಿಡಿಯೋನ ನೋಡಿ ಅಪ್ಲೈ ಮಾಡ್ಕೊಳ್ಳಿ, 101% ಲೋನ್ ಸಿಗುತ್ತೆ. ಓಕೆನಾ, ಸೊ ಯಾಗೈಸ್ ಇದಾಗಿರುತ್ತೆ ಇತ್ತಿನ ವಿಡಿಯೋ. ಆ್ಯಂಡ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ, ನಮಗೆ ರಿಪ್ಲೈ ಖಂಡಿತ ಮಾಡ್ತೀನಿ. ಓಕೆನಾ, ಸೊ ಯಾಗೈಸ್ ಇದಾಗಿರುತ್ತೆ ಇತ್ತಿನ ವಿಡಿಯೋ. ಆ್ಯಂಡ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ, ಅಲ್ಲಿವರೆಗೂ ಪೀಸ್ ಔಟ್.